ನಮಸ್ಕಾರ. ನಾನು ಸುಲ್ತಾನ್ ಗೌಡ್ರು ಅಂತ ಹೇಳಿ ಬೆಂಗಳೂರಿಂದ ಬಂದಿರೋದು, ಲಗ್ಗೆರೆಯಿಂದ. ಸುಮಾರು ಒಂದು 5 ವರ್ಷದಿಂದ ಈ ಅಯ್ಯನ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಾವು ಬಹಳಷ್ಟು ಜನ ಪ್ರತಿ ಹುಣ್ಣಿಮೆ ದಿವಸ ಈ ಕನಕಪಟ್ಟೆ ಅಯ್ಯನ ದರ್ಶನಕ್ಕೋಸ್ಕರ ಬರ್ತೀವಿ. ನಾನು ಕನ್ಯಾಕುಮಾರಿಯಿಂದ ಭಾರತ ದೇಶದವರೆಗೆ ಕೊನೆಯ ರಸ್ತೆ ಎಷ್ಟಿದೆ ಅಷ್ಟು ದೇವಸ್ಥಾನ ರಸ್ತೆಯನ್ನು ಸುತ್ತಿದ್ದೀನಿ. ಜೊತೆಗೆ ಬಹಳಷ್ಟು ನೂರಾರು, ಬಹುಶಃ 1000ಕ್ಕಿಂತ ಮಿಗಿಲಾದ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿದ್ದೀನಿ, ಭೇಟಿ ಮಾಡಿದ್ದೀನಿ. ಅದರಲ್ಲಿ ನಾನು ಈ ಕನಕಪಟ್ಟೆ ಅಯ್ಯನ ದೇವಸ್ಥಾನಕ್ಕೆ ಬಂದಾಗ ಬಹಳ ಲಘುವಾಗಿ ನಾನು ತಿಳ್ಕೊಂಡಿದ್ದೆ ಕನಕಪಟ್ಟೆ ಅಯ್ಯನ ಬಗ್ಗೆ. ಆದರೆ ಬಂದ ನಂತರ ಅಯ್ಯನ ನಿಜ ಪವಾಡ ಏನು ಅಂತ ನನಗೆ ಅರ್ಥ ಆಗಿದ್ದು. ಪವಾಡ ನಡೆಯುತ್ತೆ, ಪವಾಡ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಆದ್ರೆ ನಿಜವಾಗಿ ನಾನು ನೋಡಿದ್ದು ಕನಕಪಟ್ಟೆ ಅಯ್ಯನ ಪವಾಡವನ್ನು ನಾನು ಇಲ್ಲಿ ಬಂದು ಅನುಭವಿಸಿದಾಗ್ಲೇನೆ. ಬಹಳಷ್ಟು ಜನ ನಾನು ಹೋಗ್ತಾ ಇದ್ದೀನಿ ಅಂದಾಗ ನನ್ನನ್ನು ಲೇವಡಿ ಮಾಡಿ ಮಾತಾಡ್ತಾ ಇದ್ರು, ಅದನ್ನು ಟೀಕೆ ಮಾಡಿ ಮಾತಾಡ್ತಾ ಇದ್ರು. ಇಲ್ಲಿಗೆ ಬಂದು ಹೋದ ನಂತರ ಅವರೇ ನನ್ನ ಹತ್ರ ಬ್ರಹ್ಮತೀರ್ಥ ಕೊಡಿ, ಅಯ್ಯನ ಪ್ರಸಾದ ಕೊಡಿ ಅಂತ ಹೇಳಿ ಇಸ್ಕೊಂಡು ಅದರ ಅನುಭವವನ್ನ ಬೇರೆ ತರ ವ್ಯಕ್ತಪಡಿಸಿದ್ರು. ಆ ಯಾರು ವ್ಯಂಗ್ಯವಾಗಿ ಮಾತಾಡ್ತಿದ್ರು ಅವ್ರೀಗ ಅಯ್ಯನಿಗೆ ದಾಸರಾಗಿದ್ದಾರೆ. ಬಹಳಷ್ಟು ಜನ ನನ್ಗೆ ಹೋದಾಗ ನನ್ ಪ್ರಸಾದ ತಂದ್ಕೊಡಿ, ನನ್ ಮಕ್ಕಳಿಲ್ಲ, ಅಯ್ಯನ ಪ್ರಸಾದ ತಂದು ಕೊಟ್ರೆ ಅದರಿಂದ ಏನಾದ್ರು ಮಕ್ಕಳಾಗ್ತವೇನೋ ಅನ್ನೋ ಒಂದು ಅನುಮಾನದ ರೀತಿ ಕೇಳಿದ್ದುಂಟು. ನಾನು ಅವ್ರು ಹೇಳಿದ್ದನ್ನ ಬಂದು ಅಯ್ಯನ್ಗೆ ಹೇಳಿದೀನಿ. ಅಯ್ಯ ಅವ್ರಿಗೇನೋ ಮಗು ಬೇಕು ಅಂತ ಕೇಳ್ತಿದ್ದಾರೆ, ಅವ್ರಿಗೆ ಆ ಪ್ರಸಾದವನ್ನ ಕರುಣಿಸು ಅಂತ ಕೇಳಿ ಇಲ್ಲಿಂದ ಪ್ರಸಾದ ತಗೊಂಡೋಗಿ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಕೊಟ್ಮೇಲೆ ಅವ್ರಿಗೆ ಅದರಿಂದ ಸಕ್ಸಸ್ ಕಂಡಿದ್ದಾರೆ. ಮತ್ತೆ ಸುಮಾರು 10-15 ವರ್ಷಗಳಿಂದ ಮಗನಿಗೆ ಎಣ್ಣೆ ಸಿಕ್ಕದೇನೆ, 3 ಜನ ಗಂಡ್ಮಕ್ಳಿಗೂ ಮದುವೆ ಆಗ್ದೇನೆ, 35 ವರ್ಷ ಆಗಿದ್ರು ಅವ್ರಿಗೆ ಮದುವೆ ಆಗಿಲ್ಲ. ಸುಮಾರು ವರ್ಷ ಸುತ್ತಿ ಸಾಕಾಗಿದ್ದಾರೆ. ನನಗೆ ನಾನು ಈ ಲೈನ್ ಹತ್ರಕ್ಕೆ ಬಂದಾಗ ಫೋನ್ ನಲ್ಲಿ ಕೇಳಿದ್ರು, ನೀ ಅಯ್ಯನ ಹತ್ರಕ್ಕೆ ಹೋಗ್ತೀಯಲ್ಲ ಹುಣ್ಣಿಮೆ ದಿವಸ, ಅಯ್ಯನ್ ಕೇಳ್ಕೊಂಬ ಅಂತ. ಆಯ್ತು, ನಾನು ಅಯ್ಯನ್ಗೆ ಹೇಳ್ತೀನಿ ಅಂತ ಹೇಳಿ ನಾನು ಅಯ್ಯನ್ಗೆ ಹೇಳಿ ಪ್ರಸಾದ ತಗೊಂಡೋದೆ. ತಗೊಂಡೋಗಿ ಕೊಟ್ಟ 3 ದಿವಸಕ್ಕೆ ಅವ್ರಿಗೆ ಅಣ್ಣ ತಮ್ಮದಿರಿಬ್ರಿಗೂ ಹೆಣ್ಣು ಸೆಟ್ ಆಯಿತು. ಅದು ಒಂದು ಹೆಣ್ಣು ನೋಡೋಕೆ ಹೋಗಿ 2 ಹೆಣ್ಣು ಒಟ್ಟಿಗೆ ಸೆಟ್ಟಾಗಿ ಮದುವೆನೂ ಆಯಿತು. ಹಾಗೆ ಅಯ್ಯಂದು 1-2 ಉದಾಹರಣೆ ಅಲ್ಲ, ಭಾಳಷ್ಟು ಉದಾಹರಣೆಗಳನ್ನು ನಾನು ಕಂಡುಬಿಟ್ಟಿದ್ದೀನಿ. ನಾವು ಅಯ್ಯನ ಸೇವೆ ಮಾಡಕ್ ಬರಲ್ಲ, ನೆನೆದಾಗ ಅಯ್ಯ ಬಂದು ನಮ್ಮ ಸೇವೆ ಮಾಡ್ತಾನೆ, ನಾವು ಕೇಳಿದ ಕೆಲಸ ಮಾಡಿಕೊಡ್ತಾನೆ. ಇಲ್ಲ ನನಗೆ ಈ ಥರ ತೊಂದರೆ ಆಗಿದೆ, ತೊಂದರೆ ನಿವಾರಣೆ ಮಾಡು ಅಂದರೆ ಅವನು ಬಂದು ನಮ್ಮ ಸೇವಕನಾಗಿ, ಅಯ್ಯನ ಸೇವೆ ಮಾಡ್ಲಿಕ್ಕೆ ನಾವು ಬರಲ್ಲ, ನಮ್ಮ ಸೇವಕನಾಗಿ ನೀನು ಬಾ ಅಂತ ಕರೀಲಿಕ್ಕೆ ನಾವು ಇಲ್ಲಿ ಗಂಟ ಬರೋದು ಅಯ್ಯನಿಗೆ. ಇದು ನನ್ನ ಜೀವನದಲ್ಲಿ ನಾನು ಕಂಡಂತ ಮತ್ತು ಅಯ್ಯನಲ್ಲಿ ಕಂಡಂತ ಭಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಅಯ್ಯ ತೋರಿಸ್ಕೊಟ್ಟ ಅಂತ ಹೇಳೋದ್ರಲ್ಲಿ ತಪ್ಪು ಇಲ್ಲ, ಮತ್ತೆ ಅತಿಶಯನೂ ಅಲ್ಲ. ಹಾಗಾಗಿ ನಾನು ಸುಮಾರು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀನಿ. ಈಗ ಅಯ್ಯನ ಪರಮ ಭಕ್ತ ನಾನು. ಸದಾ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯನ ಪ್ರಸಾದ ಬಾಯಿಗೆ ಹಾಕ್ತಾನೆ, ನಾನು ಬೇರೆ ಏನನ್ನು ಮುಟ್ಟಲ್ಲ. ಅಯ್ಯನ ತಿಲಕವನ್ನು ಹಿಡದೆ ನಾನು ಹೊರಗಡೆ ಹೋಗಲ್ಲ. ನಾನು ಏನೇ ಕೆಲಸ ಮಾಡಲಿ, ಒಳ್ಳೇದೇ ಮಾಡಲಿ ಕೆಟ್ಟದ್ದೇ ಮಾಡಲಿ, ಅದನ್ನು ಅಯ್ಯ ನಿನಗ ನಾನು ಏನು ಮಾಡಿದ್ದೀನಿ ಅನ್ನೋದು ನಿನ್ಗೆ ಹೇಳ್ತಾ ಇದ್ದೀನಿ. ಅದರದ್ದು ಒಳ್ಳೇದು ಕೆಟ್ಟದ್ದು 2 ನಿರ್ಧಾರ ನೀನು ಮಾಡುವಂಥ ಅಯ್ಯನಲ್ಲಿ ಪ್ರತಿ ಕ್ಷಣ ನಾನು ಅನುಮತಿ ಬೇಡ್ತೀನಿ. ಹಾಗಾಗಿ ನನ್ನ ಜೀವದ ಈ ತಿಥಿಯಲ್ಲಿ ಉಸಿರಿರೋವರೆಗೂ ನಾನು ಕನಕಪಟ್ಟೆ ಅಯ್ಯನ ಪರಮ ಭಕ್ತ ಅಂತ ಎಂದೆಂದಿಗೂ ನಾನು ಹೇಳ್ಕೊತೀನಿ. ಪ್ರೀತಿಯಿಂದ ನಿಮ್ಮವ ಸುಲ್ತಾನ್ ಗೌಡ್ರು, ಮಂಡ್ಯ.